ಸ್ನೇಹಿತರೆ ನಮಸ್ಕಾರ. ನಾನು ಕೋಲಾರದ ಟಮಕಾದಲ್ಲಿರುವ ಒಂದು ಕಬರಸ್ಥಾನಕ್ಕೆ ಬಂದಿದ್ದೀನಿ. ನೀವಿಲ್ಲಿ ಗಮನಿಸ್ಬೋದು, ಈ ಕಬರಸ್ಥಾನ ಈಗ ಇಲ್ಲಿನ ಸ್ಥಳೀಯ ಮುಖಂಡರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅಂದರೆ ಈ ಹಿಂದೆ ಇದನ್ನು ನೋಡೋದಕ್ಕೆ ಒಂಥರ ಶಿಥಿಲವಾಗಿತ್ತು, ಇವಾಗ ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಂದರೆ ಅವರೇ ಸ್ವಂತವಾಗಿ ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದನ್ನು ಗಮನಿಸ್ಬೋದು. ಇಲ್ಲಿ ಇದ್ರ ಒಳಗಡೆ ಬಂದಾಗ ನನಗೊಂದು ಸಮಾಧಿ ಕಾಣಿಸ್ತು. ಇದಕ್ಕೆ 500 ವರ್ಷಗಳ ಇತಿಹಾಸ ಇದೆಯಂತೆ. ಅಂದರೆ ಇಲ್ಲಿ ಅಭಿವೃದ್ಧಿ ಮಾಡ್ತಾರವ್ರು ಅವರೇ ಹೇಳಿದ್ದು. ಅಂದರೆ ಪೂರ್ವಿಕರು ಇಲ್ಲಿ ಸಮಾಧಿ ಆಗಿರೋದು. ಇದಕ್ಕೊಂದು 500 ವರ್ಷದ ಇತಿಹಾಸ ಇದೆಯಂತೆ. ನೋಡ್ಬೋದು, ಇಲ್ಲಿ ಪವಾಡನೂ ನಡೆಯುತ್ತಂತೆ. ಇದೊಂದು ನೋಡಿ, ಈ ಒಂದು 2 ಸಮಾಧಿ ಇದೆ. ಇದಕ್ಕೂ ಅಷ್ಟೇ 500 ವರ್ಷಗಳ ಇತಿಹಾಸ ಇದೆ ಅಂತ. ಇದನ್ನು ನಂಬಬೋದಾ, ನಂಬಲಿಕ್ಕೆ ಆಗುತ್ತಾ ಆಗಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಆದ್ರೂ ಸಹ ಇಲ್ಲಿ ಒಂದಷ್ಟು ಮುಸ್ಲಿಂ ಸಮುದಾಯದ ಮುಖಂಡರು ನನಗೆ ಮಾಹಿತಿ ನೀಡಿದಾಗ ಇದು ಅಕ್ಷರಶಃ ನಿಜ ಅನ್ನಿಸ್ತು. ಈ ಒಂದು ಸಮಾಧಿಗಳಿದೆ ನೋಡಿ, ಇದು ಪುರಾತನ ಕಾಲದ್ದು. ಅಂದರೆ ಅವರ ಹೇಳಿಕೆ ಪ್ರಕಾರ 500 ವರ್ಷಗಳ ಇತಿಹಾಸ ಇದೆ ಅಂತ ಇದಕ್ಕೆ. ಅಂದರೆ ಇದು ಈ ಹಿಂದೆ ಶಿಥಿಲವಾಗಿತ್ತು, ಈಗ ಅಭಿವೃದ್ಧಿ ಕಾಣ್ತಾ ಇದೆ. ಅಂದರೆ ಇದು ಸ್ಥಳೀಯರ ಒಂದು ಸಹಕಾರದ ಮೇರೆಗೆ ಈ ಒಂದು ಕಬರಸ್ಥಾನ ಅಭಿವೃದ್ಧಿ ಕಾಣ್ತಾ ಇದೆ. ನೋಡಿ, ಈ ಒಂದು ಕಬರಸ್ಥಾನದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅದೇ ನನಗೊಂದು ಕುತೂಹಲ ಇತ್ತು, ಏನಪ್ಪ ಅಂದರೆ ಇದು ಏನಕ್ಕೆ ಇಷ್ಟು ಕ್ಲೀನ್ ಮಾಡ್ತಾವ್ರೆ ಅಂತ ಬಂದಾಗ ಅವರು ಇಲ್ಲೊಂದಷ್ಟು ಮಾಹಿತಿ ಕೊಟ್ಟು ಅವರೇ ಹೇಳಿದ್ದು, ಸರ್ ಇದು ಒಂದು 500 ವರ್ಷಗಳ ಇತಿಹಾಸ ಇದೆ. ನಾವು ಈ ಹಿಂದೆ ನಮ್ಮ ಪೂರ್ವಿಕರು ಈ ಒಂದು ಸಮಾಧಿಗಳನ್ನ ಇದ್ದರು. ಆವಾಗ ಜನಸಂಖ್ಯೆ ಕಡಿಮೆ ಇದ್ದ ಕಾರಣ ಇಲ್ಲಿ ಎಲ್ಲ ಇದ್ದರು. ಈಗ ನಾವು ನಮ್ಮ ಕುಟುಂಬಗಳೆಲ್ಲನೂ ಕೋಲಾರ ಆ ಕಡೆ ವಾಸ ಆಗಿರೋದ್ರಿಂದನೂ ಇಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ. ಈಗ ನಾವು ಅಭಿವೃದ್ಧಿ ಮಾಡ್ತಾಯಿದ್ವಿ ಅಂತ ಹೇಳಿದರು. ನೋಡಿ, ಇದು ಎಲ್ಲ ಹೊಸ ಒಂದು ಸಮಾಧಿಗಳು. ಅಂದರೆ ಇದರ ವಿಶೇಷತೆ ಏನಪ್ಪ ಅಂದರೆ ಈ ಒಂದು ಕಬರಸ್ಥಾನದಲ್ಲಿ ಹೂವಿನ ಗಿಡಗಳು ನೋಡಿ, ಗುಲಾಬಿ ಗಿಡಗಳನ್ನ ಬೆಳೆಸಿದ್ದಾರೆ. ಒಂಥರ ಕಬರಸ್ಥಾನಕ್ಕೆ ಭೇಟಿ ಕೊಟ್ಟರೆ ಖುಷಿ ಆಗುತ್ತೆ ನೋಡಿ, ಗುಲಾಬಿ ಗಿಡಗಳು. ಆಮೇಲೆ ಹಣ್ಣಿನ ಗಿಡಗಳು ಕೂಡ ಬೆಳೆಸಿದ್ದಾರೆ. ಅಂದರೆ ಇದು ನಾನು ಅನಿರೀಕ್ಷಿತವಾಗಿ ಭೇಟಿ ನೀಡಿದಾಗ ನನಗೊಂದಷ್ಟು ಮಾಹಿತಿ ಬಂತು. ಇದು ಅಲ್ಲಿ ನಾನು ತೋರಿಸಿದ ಹಾಗೆ 500 ವರ್ಷಗಳ ಇತಿಹಾಸದ ಒಂದು ಏನು ಸಮಾಧಿ, ಅದನ್ನು ಅಭಿವೃದ್ಧಿಪಡಿಸೋದು ನೋಡಿ. ಈಗ ಇದು ನೆಲ್ಲಿ, ಮಾಮೂಲಿ ಇದು ಹುಳಿ ನೆಲ್ಲಿ ಹಣ್ಣು ಬಿಟ್ಟಿದೆ. ಅಲ್ಲಿ ಸ್ಥಳೀಯರು ಇಲ್ಲಿ ಏನೋ ಕಬರಸ್ಥಾನ ಅಭಿವೃದ್ಧಿಪಡಿಸ್ತಾರೋ ಅಂಥವ್ರು ಹೇಳಿದ್ದು, ಹಣ್ಣು ಬಿಟ್ಟರೆ ಯಾರು ಬೇಕಾದ್ರೂ ಕಿತ್ಕೊಂಡು ತಿನ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ನೋಡಿ, ಇದು ಮೋಸಂಬಿ ಗಿಡ ಅಂತೆ, ಮೋಸಂಬಿ ಹಾಕಿದ್ದಾರೆ. ಜೊತೆಗೆ ದಾಳಿಂಬೆ ಗಿಡ ಹಾಕಿದ್ದಾರೆ. ನೋಡಿ, ಸೀಬೆ ಗಿಡ. ಇವತ್ತು ಸೀಬೆ ಗಿಡಗಳಿಗೆ ಭಾರಿ ಬೇಡಿಕೆ ಇದೆ. ಯಾಕಂದರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಮಧುಮೇಹಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗ್ತಿರೋದ್ರಿಂದ ಸೀಬೆಕಾಯಿಗಳಿಗೆ ಒಂದು ಬೇಡಿಕೆ ಸೃಷ್ಟಿಯಾಗಿರೋದ್ರಿಂದನೂ ಎಲ್ಲ ಕಡೆನೂ ಸೀಬೆ ಗಿಡಗಳು ಬೆಳೆಯುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ನೋಡಿ, ಇದು ನುಗ್ಗೆ ಗಿಡ. ಅಂದರೆ ಒಂದು ಉತ್ತಮವಾದಂಥ ಒಂದು ಆಹ್ಲಾದಕರವಾದ ವಾತಾವರಣ ಸೃಷ್ಟಿಯಾಗ್ತಾಯಿದೆ ಈ ಒಂದು ಕಬರಸ್ಥಾನ. ನಾನು ನೋಡಿದಂತೆ ಕೆಲವೊಂದು ಕಬರಸ್ಥಾನಗಳನ್ನ ನೋಡಿದ್ದೀನಿ, ದರ್ಗಾಗಳು ನೋಡಿದ್ದೀನಿ, ಮಸೀದಿಗಳು ನೋಡಿದ್ದೀನಿ. ಅಂದರೆ ಅವರೇ ವೈಯಕ್ತಿಕವಾಗಿ ಒಂದು ಆರ್ಥಿಕ ನೆರವನ್ನು ಒದಗಿಸ್ಕೊಂಡು
ಅಭಿವೃದ್ಧಿಪಡಿಸೋದ್ರಲ್ಲಿ ಬಹಳಷ್ಟು ಖುಷಿ ಇದೆ. ನೋಡಿ, ಇದು ಜಂಬೂ ನೇರಳೆ. ಈ ಜಂಬೂ ನೇರಳೆಗೆ ಭಾರಿ ಬೇಡಿಕೆ ಇದೆ. ಇದು ಸಹ ಮಧುಮೇಹನ ನಿಯಂತ್ರಿಸ್ತದೆ ಅನ್ನೋದೇ ಇವಾಗ ಒಂದು ಟ್ರೆಂಡಿಂಗ್. ಸಂಪಿಗೆ ಗಿಡ ಗಮನಿಸ್ಬೋದು, ಹೋಗ್ತಾ ಇದ್ದೀನಿ. ಇದು ನಮಾಜ್ ಮಾಡೋದಕ್ಕೆ ಒಂದು ಸ್ಥಳನ ಅವರೇ ಅಭಿವೃದ್ಧಿಪಡಿಸ್ಕೊಂಡಿದ್ದಾರೆ. ಇದು ಕಮಾನು. ಅಂದರೆ ಖುಷಿ ಆಗ್ತದೆ, ಅವರೇ ವೈಯಕ್ತಿಕವಾಗಿ ಏನು ಇದನ್ನು ಸಿದ್ಧಪಡಿಸ್ಕೊಳ್ತಾರೆ. ಯಾವುದೇ ಸರ್ಕಾರದ ಅನುದಾನಗಳಿಗೆ ಕಾಯ್ದೆ. ಒಂದು 500 ವರ್ಷಗಳ ಇತಿಹಾಸ ಇರುವ ಕಬ್ರಸ್ತಾನಲ್ಲಿ ಪವಾಡ ನಡೆಯುತ್ತಾ ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ಒಂದು ಕಬ್ರಸ್ತಾನ್ನ ಉಸ್ತುವಾರಿಗಳು ಬರ್ತೀನಿ ಅಂತ ನನಗೆ ಹೇಳಿದರು. ಬಂದ ಮೇಲೆ ಅವ್ರು ಹೇಳಿದ್ದು, ಸರ್ ಈಗ ಅಭಿವೃದ್ಧಿ ಆಗ್ತಾಯಿದೆ, ಅಭಿವೃದ್ಧಿ ಆದಮೇಲೆ ಬನ್ನಿ, ನಾವು ನಿಮಗೊಂದಷ್ಟು ಮಾಹಿತಿ ಕೊಡ್ತೀವಿ ಅಂತ ಹೇಳಿದರು. ನಾವು ಯಾಕೆ ಅವ್ರ ಮಾತನ್ನು ನಿರಾಕರಿಸೋದು ಅಂತ ಹೇಳಿ ಈ ಒಂದು ಕಬ್ರಸ್ತಾನ ಅಭಿವೃದ್ಧಿ ಆದಮೇಲೆ ಬಂದು ಅದು ಏನು ಅವರು ಹೇಳಿದ ಹಾಗೆ 500 ವರ್ಷಗಳ ಇತಿಹಾಸ ಏನು 2 ಸಮಾಧಿಗಳಿಗಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ನನ್ನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.